BPCL ಕಂಪನಿಯಲ್ಲಿ ಕಾರ್ಮಿಕರಿಂದ ಪ್ರತಿಭಟನೆ. ಸೋಲೂರಿನಲ್ಲಿರುವ BPCL ಕಂಪನಿಯ ಹಲವಾರು ಗುತ್ತಿಗೆ ಕಾರ್ಮಿಕರು ವೇತನವನ್ನು ಹೆಚ್ಚಿಸಿ ಹಾಗೂ ಇತರ ಭತ್ಯೆಗಳನ್ನು ಕೊಡಬೇಕೆಂದು ಗುತ್ತಿಗೆದಾರರ ವಿರುದ್ಧ ಕೆಲಸವನ್ನು ಸ್ಥಗಿತಗೊಳಿಸಿ ಪ್ರತಿಭಟನೆಯನ್ನು ನಡೆಸಿದರು. ಇದೇ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ಭೇಟಿ ಕೊಟ್ಟು ಕಾರ್ಮಿಕರ ಅಹವಾಲುಗಳನ್ನು ಕೇಳಿದರು. ನಂತರ ಕಂಪನಿಯ ವ್ಯವಸ್ಥಾಪಕರೊಂದಿಗೆ ಮಾತನಾಡಿ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಬೇಕು, ಇಲ್ಲದಿದ್ದಲ್ಲಿ ಕಾರ್ಮಿಕರ ಜೊತೆ ನಾನು ನಿಂತು ಅವರ ಬೇಡಿಕೆಗಳು ಈಡೇರುವ ತನಕ ಪ್ರತಿಭಟನೆ ಮಾಡುತ್ತೇನೆ ಎಂದರು. ಇದೇ ಸಂದರ್ಭದಲ್ಲಿ ಸೋದರನ ಸುತ್ತಮುತ್ತಲಿನ ನೂರಾರು ಕಾಂಗ್ರೆಸ್ ಮುಖಂಡರುಗಳು ಭಾಗಿಯಾಗಿದ್ದರು. ಕಾಂಟ್ರಾಕ್ಟ್ ತೊಲಗಲಿ ಕಾಂಟ್ರಾಕ್ಟ್ ಹೇಮಂತನನ್ನು ಕೂಡಲೇ ಬಂಧಿಸಲೇಬೇಕು. ಕಾಂಟ್ರಾಕ್ಟ್ ಹೇಮಂತನನ್ನು ಕೂಡಲೇ ಬಂಧಿಸಲೇಬೇಕು. ಕಾಂಟ್ರಾಕ್ಟ್ ಹೇಮಂತನನ್ನು ಕೂಡಲೇ ಬಂಧಿಸಲೇಬೇಕು. ಕಡಿಮೆ ವೇತನದಲ್ಲಿ ದುಡಿಸಿಕೊಳ್ಳುತ್ತಿರುವುದು ನಿಲ್ಲಲೇಬೇಕು. ಕಡಿಮೆ ವೇತನದಲ್ಲಿ ದುಡಿಸಿಕೊಳ್ಳುತ್ತಿರುವುದು ನಿಲ್ಲಲೇಬೇಕು. ಕಾಂಟ್ರಾಕ್ಟ್ ಪದ್ಧತಿ ತೊಲಗಲಿ. ಕಾಂಟ್ರಾಕ್ಟ್ ಪದ್ಧತಿ ತೊಲಗಲಿ. ಕಾಂಟ್ರಾಕ್ಟ್ ಪದ್ಧತಿ ತೊಲಗಲಿ. ಏನೇ ಬರಲಿ ಏನೇ ಬರಲಿ ಕಾರ್ಮಿಕರ ಬೇಡಿಕೆ ಈಡೇರುವವರೆಗೂ ಹೋರಾಟ. ಕಾರ್ಮಿಕರ ಬೇಡಿಕೆ ಈಡೇರುವವರೆಗೂ ಹೋರಾಟ. ಮಂಡಳಿಗೆ ಧಿಕ್ಕಾರ. ಮೋಸ ಮಾಡಿದ ಆಡಳಿತ ಮಂಡಳಿಗೆ ಧಿಕ್ಕಾರ. ಮೋಸ ಮಾಡಿದ BPCL ಆಡಳಿತ ಮಂಡಳಿಗೆ ಧಿಕ್ಕಾರ. ನಿರ್ಣಯ ಮಾಡಿದ BPCL ಆಡಳಿತ ಮಂಡಳಿಗೆ ಧಿಕ್ಕಾರ. ಬೇರೆ ಬೇರೆದನ್ನೆಲ್ಲ ಮಾಡಕ್ಕೆ ಹೋಗ್ತಾ ಇರೋದು ನಮ್ಗೆ ಸರಿ ಇಲ್ಲ. ಒಂದೊಂದು ಹೇಳ್ತಾ ಇದ್ದೀನಿ, ಅವ್ನು ಹೇಮಂತನ ಇಲ್ಲಿಂದ ಹೊರಗಡೆ ಹಾಕಿಲ್ಲ ಅಂದರೆ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ. 950 ರೂಪಾಯಿ ಮಾಡ್ತೀನಿ ಅಂತ ಇರೋದನ್ನ ಅವ್ರು ನನಗಾಗಲೇ ನಮ್ಮ ಗಾಣಕಲ್ ನಟರಾಜಿಗೆ ಪ್ರಾಮಿಸ್ ಮಾಡೋರಂತೆ 950 ರೂಪಾಯಿ ನಾನು ಕೇಳ್ತಾ ಇದ್ದೀನಿ, 900 ರೂಪಾಯಿ ಅಂತ ಹೇಳೋರೆ. ಆಯ್ತು ಕೂತ್ಕೊಂಡಾಗ ಬಗೆಹರಿಸಿ ಅವ್ರು ಗ್ರ್ಯಾಜುಟಿ ಕೊಡಬೇಕು. ಇಷ್ಟಾದರೆ ಏನೂ ಸಮಸ್ಯೆ ಆಗಲ್ಲ. ನಿಮ್ಗೇನು ಸಹಾಯ ಬೇಕೋ ನಾನು ಮಾಡ್ತೀನಿ. ನನ್ನಿಂದ ಯಾವ ಥರದ್ದು ಹೇಳಿದೆ, ನನ್ನಿಂದ ಏನು ಸಹಕಾರ ಬೇಕೋ ನಿಮ್ಮ ನಿರೀಕ್ಷೆಗೆ ಬೀರು ಮಾಡ್ತೀನಿ. ಗೊತ್ತಿಲ್ಲ ಅಷ್ಟೇ ಹೇಳ್ರಿ. ಸರ್, ಏನು ಪ್ರತಿಭಟನೆ ಹೇಳಿ? ಈಗ ಇದು BPCL ಕಂಪನಿ, ಇದು ಕೇಂದ್ರ ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ಒಂದು ಕೈಗಾರಿಕೆ ಇದೆ. ಇಲ್ಲಿ ಕಾಂಟ್ರಾಕ್ಟ್ ಕಾರ್ಮಿಕರು ಸುಮಾರು 5 ವರ್ಷದಿಂದ 18 ವರ್ಷಗಳವರೆಗೂ ಕೂಡ ಕೆಲಸ ಮಾಡ್ತಿದ್ದಾರೆ. ಅವ್ರ ಕೂಲಿ ತುಂಬ ಕಡಿಮೆ ಇದೆ. ಕೂಲಿ ಜಾಸ್ತಿ ಮಾಡಬೇಕು ಅಂತ ಹೇಳಿ ನಾವೀಗಾಗಲೇ ಒಂದು ಬೇಡಿಕೆ ಪಟ್ಟಿನ ಸಲ್ಲಿಸಿದ್ದೀವಿ. 1.5 ವರ್ಷ ಆಗೋಯ್ತು ಸಲ್ಲಿಸಿ. ಈ ಸಂಬಂಧಪಟ್ಟಂಥ ಲೇಬರ್ ಅಲ್ಲಿಗೆ ಇಲಾಖೆಗೂ ಕೂಡ ಬೇಡಿಕೆ ಪಟ್ಟಿನ ಸಲ್ಲಿಸಿದ್ದೀವಿ. ಅಲ್ಲೂ ಕೂಡ ಮಾಲೀಕ ವರ್ಗ ಬಂದು ಏನೂ ಇತ್ಯರ್ಥ ಮಾಡಲಿಲ್ಲ. 1.5 ವರ್ಷ ಆಗಿದೆ, ಆಯಿತಲ್ಲ. ಸೊ ಈಗ ಕೆಲವರು ಕೂಲಿ ತುಂಬ ಕಡಿಮೆ ಇದೆ. 452 ರೂಪಾಯಿ ಕೊಡ್ತಾರೆ ಕೆಲವರಿಗೆ, ಆಯಿತಲ್ಲ. ಕೆಲವರಿಗೆ PF ಇಟ್ಕೋತಾರೆ, ಕಟ್ಟಲ್ಲ ಏನೋ ಡಿಪಾರ್ಟ್ಮೆಂಟ್ಗೆ. ಆಮೇಲೆ ವೇತನ ಸ್ಲಿಪ್ಪು ಕಾನೂನಲ್ಲಿ ಕೊಡಬೇಕಂತ ಇದೆ, ವೇತನ ಸ್ಲಿಪ್ ಕೊಡಲ್ಲ ಕೆಲವರಿಗೆ. ಆಮೇಲೆ ಬೋನಸ್ಸು ಕೂಡ ಕೊಡಲ್ಲ. 3 ವರ್ಷದ ಬೋನಸ್ಸು ಕೆಲವ್ರಿಗೆ ಹಂಗೆ ಉಳಿಸ್ಕೊಂಡಿದ್ದಾರೆ, ಕೊಡಲೇ ಇಲ್ಲ. ಕಾನೂನಲ್ಲಿ ವರ್ಷ ಕೊಡಬೇಕು ಅಂತಲೂ ಕೂಡ ಇದೆ. ಈಗಾಗಲೇ ಒಬ್ಬ ವರ್ಕರು ರಿಟೈರ್ಡ್ ಆಗಿದ್ದಾರೆ. ರಿಟೈರ್ಡ್ ಆಗಿರ್ತಕ್ಕಂಥ ವಯಸ್ಸಾಗಿದೆ ಅವರಿಗೆ, 60 ವರ್ಷ ಆಗಿ ರಿಟೈರ್ಡ್ ಆಗಿಬಿಟ್ಟಿದ್ದಾರೆ. ಈ ತನಕ ಗ್ರ್ಯಾಚ್ಯುಟಿ ಕೊಡಲಿಲ್ಲ. ಕಾನೂನಲ್ಲಿ ಗ್ರ್ಯಾಚ್ಯುಟಿ ಕೊಡಬೇಕು ಅಂತ ಇದೆ, ಅಖಿಲ ಭಾರತ ಕಾನೂನದು ಇದೆ. ಈ ತನಕ ಕೊಡಲಿಲ್ಲ ಗ್ರ್ಯಾಚ್ಯುಟಿ. ಸೊ ಹಂಗಾಗಿ ಇವತ್ತು ನಾವು ಕೇಳ್ತಕ್ಕಂಥದ್ದು, ಇಲ್ಲಿ ಮ್ಯಾನೇಜ್ಮೆಂಟನ್ನು ಸಂಬಂಧಪಟ್ಟಂಥ ಕಾಂಟ್ರಾಕ್ಟನ್ನು ಕೇಳೋದೇನು ಅಂದರೆ, ಇವತ್ತು ಬೆಲೆ ಏರಿಕೆ ಆಗ್ತಾ ಇದೆ. ಇಡೀ ದೇಶದಲ್ಲಿ ಎಲ್ರಿಗೂ ಕೂಡ ಗೊತ್ತಿದೆ. ಬೆಲೆ ಏರಿಕೆ ವಿಪರೀತವಾಗಿ ಏರ್ತಾ ಇದೆ. ಜೀವನ ಮಾಡೋದು ತುಂಬ ಕಷ್ಟ ಇದೆ. ಅಷ್ಟೇ ಅಲ್ಲ, ಇವತ್ತು ವಿದ್ಯಾಭ್ಯಾಸ ಅನ್ನೋದು ಕೂಡ ಯಥೇಚ್ಛವಾಗಿ ಏರಿದೆ. ಫೀಸ್ಗಳು ಬೇರೆ ಬೇರೆ ಎಲ್ಲನೂ ಕೂಡ ವಿಪರೀತವಾಗಿ ಏರ್ತಾ ಇದೆ.
ಹಾಸ್ಪಿಟಲೈಸೇಷನ್ ಇವತ್ತು ವೈದ್ಯಕೀಯ ಸೌಲಭ್ಯ ಅನ್ನೋದು ಕೂಡ ವಿಪರೀತ ಏರಿದೆ. ಸೊ ಹಂಗಾಗಿ ಒಂದು ಸಾಮಾನ್ಯ ಮನುಷ್ಯ, ಕಾರ್ಮಿಕ ವರ್ಗ, ಇವನು ರೈತನಿಗೂ ಕೂಡ ಅಷ್ಟೇ ತುಂಬ ಕಷ್ಟದಲ್ಲಿದ್ದಾನೆ ಈ ಸಮಸ್ಯೆಗಳಲ್ಲೆಲ್ಲನೂ ಕೂಡ. ಈಗಾಗಲೇ ಇಲ್ಲಿರ್ತಕ್ಕಂಥ ಕಾಂಟ್ರಾಕ್ಟ್ ಕಾರ್ಮಿಕರು ಈ ಜಮೀನುಗಳನ್ನು ಕಳ್ಕೊಂಡಿದ್ದಾರೆ, ಜಮೀನುಗಳು ಕೊಟ್ಟಿದ್ದಾರೆ BPCLಗೆ, ಅವ್ರಿಗೂ ಕೂಡ ನ್ಯಾಯ ಸಿಗ್ತಾ ಇಲ್ಲ ಇವತ್ತಿನ ದಿವಸ. ಆ ರೀತಿಯಾದಂಥ ಪರಿಸ್ಥಿತಿ ಇದೆ, ಆಯ್ತಲ್ಲ. 457 ರೂಪಾಯಿ ಸಂಬಳ ಒಂದು ಕಡೆ ಕೊಡ್ತಾರೆ, 550 ರೂಪಾಯಿ ಸಂಬಳ ಕೊಡ್ತಾರೆ, ಬೋನಸ್ ಕೊಡೋದಿಲ್ಲ. ಈ ರೀತಿಯಾಗಿ ಹಲವಾರು ಕಾನೂನನ್ನು ಇವತ್ತು ಉಲ್ಲಂಘನೆ ಮಾಡಿದ್ದಾರೆ. ಇವತ್ತು ಏನು ಮಾಡ್ತಾ ಇದಕ್ಕಂಥದ್ದು 27 ಜನ ಕಾರ್ಮಿಕರನ್ನ ಕೆಲಸದಿಂದ ತೆಗೆದಾಕಿ 4 ತಿಂಗಳಾಗೋಯ್ತು, ಈ ತನಕ ಕರ್ಕೊಂಡಿಲ್ಲ, ಆಯ್ತಲ್ವಾ. ಅವ್ರನ್ನ ವಾಪಸ್ಸು ಕೂಡಲೇ ಕರ್ಕೋಬೇಕು ಅಂತೇಳಿ ನಮಗೆ ಒಂದು ಡಿಮಾಂಡ್ ಇದೆ. ಎರಡನೇ ಡಿಮಾಂಡ್ ಏನಿದೆ ಅಂತಂದರೆ ನಮಗೆ ಕೂಲಿ ಜಾಸ್ತಿ ಆಗಬೇಕು, ಆಯ್ತಲ್ಲ. ಆ ಕೂಲಿ ಈಗಾಗಲೇ ಅವ್ರಿಗೆ ಬೇಡಿಕೆ ಪಟ್ಟು ಈಗ ಮ್ಯಾನೇಜ್ಮೆಂಟ್ಗೂ ಕೂಡ ಕೊಟ್ಟಿದ್ದೀವಿ, BPCL ಮ್ಯಾನೇಜ್ಮೆಂಟ್ಗೂ ಕೊಟ್ಟಿದ್ದೀವಿ, ಕಾಂಟ್ರಾಕ್ಟ್ಗಳು ಕೂಡ ಬೇಡಿಕೆ ಪಟ್ಟು ಕೊಟ್ಟಿದ್ದೀವಿ. 1.5 ವರ್ಷ ಆಯಿತು, ಈ ತನಕ ಇತ್ಯರ್ಥ ಆಗಲಿಲ್ಲ. ಅದನ್ನು ಕೂಡ ಕೂತ್ಕೊಂಡು ಮಾತಾಡಬೇಕು. ಈಗಾಗಲೇ ಸ್ಥಳೀಯ ಮಾಲೀಕರು ಮತ್ತು ಸ್ಥಳೀಯ ಮುಖಂಡರು ಕೂಡ ಹೇಳಿದ್ದಾರೆ, ಕೂತ್ಕೊಂಡು ನೀವು ಮಾತಾಡಬೇಕು, ಇತ್ಯರ್ಥ ಮಾಡಬೇಕು ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ತನಕ ತಗೊಳ್ತಾ ಇಲ್ಲ, ಆಟ ಆಡ್ತಾ ಇದೆ ಮ್ಯಾನೇಜ್ಮೆಂಟ್, ಆಯ್ತಲ್ವಾ. ಅಂದರೆ ಲಾಭದಾಯಕವಾಗಿರ್ತಕ್ಕಂಥ ಒಂದು ಕಂಪನಿ ಇದು, ಆಯ್ತಲ್ಲ. ಹಂಗಾಗಿ ಲಾಭದಾಯಕವಾಗಿರ್ತಕ್ಕಂಥ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ನ್ಯಾಯ ಬೇಕಲ್ಲ. ದಿನನಿತ್ಯ ಶೋಷಣೆ ನಡೀತಾ ಇದ್ರೆ ಹೆಂಗಾಗ್ತದೆ? ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಂಗಾಗಿ ಈ ಹೋರಾಟ ನಮಗೆ ನ್ಯಾಯ ಸಿಕ್ಕಬೇಕು. ಹೇಮಂತ್ ಅನ್ನೋನು ಒಬ್ಬ ಕಾಂಟ್ರಾಕ್ಟ್ರು, ಆಯ್ತಲ್ಲ, ವಿಪರೀತವಾಗಿ ಕಾರ್ಮಿಕರ ಮೇಲೆ ದೌರ್ಜನ್ಯ ಮಾಡ್ತಾನೆ, ಬಾಯಿಗೆ ಬಂದಂಗೆ ಬೈದಿದ್ದಾನೆ. ಈಗಾಗಲೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಹೋಗಿದೆ, ಆ ಕಂಪ್ಲೇಂಟ್ ಇನ್ನೂ ಕೂಡ ಜಾರಿ ಆಗಲಿಲ್ಲ. ಸೊ ನಾವು ಒತ್ತಾಯ ಮಾಡ್ತೇವೆ ಜಾರಿ ಆಗಬೇಕು ಅಂತ ಹೇಳಿ, ಆಯ್ತಲ್ಲ. ಮನೆಗೆ ಹೋಗಿ ಇಲ್ಲದೆ ಇರ್ತಕ್ಕಂಥ ಪ್ರಚಾರ ಮಾಡ್ತಾನೆ ಇಲ್ಲಿ, ಆಯಿತಾ. ಸೊ ಹಂಗಾಗಿ ಇದು ಜನವಿರೋಧಿ ನೀತಿ ಇದೆ. ಅವನು ಇಲ್ಲದೆ ಇರ್ತಕ್ಕಂಥ ಮಾತುಗಳನ್ನೆಲ್ಲ ಬಾಯಿಗೆ ಬಿಟ್ಟು ಬಾಯಿಗೆ ಬಂದಂಗೆ ಬೈತಾನೆ ಕಾರ್ಮಿಕರನ್ನ ಮತ್ತು ಸ್ಥಳೀಯ ಮುಖಂಡರನ್ನು ಕೂಡ ಬೈತಾನೆ. ಅದು ಏನು ಸರಿ? ಇದು ಸರಿ ಇಲ್ಲ. ಆ ಕಾಂಟ್ರಾಕ್ಟ್ರು ಇವತ್ತು ಈ ಕಂಪನಿಗೆ ವಿರೋಧವಾಗಿ ಕೆಲಸ ಮಾಡ್ತಾನೆ ಅನ್ನೋದು ನಾವು ಭಾಳ ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತಾನೆ. ಹಂಗಾಗಿ ಅವರನ್ನು ಈ ಕಾಂಟ್ರಾಕ್ಟ್ರಿಂದ ತೆಗೆದುಹಾಕಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ. ಸರ್, ಎಲ್ಲಿವರೆಗೂ ಹೋರಾಟ ನ್ಯಾಯ ಸಿಕ್ಕವರೆಗೂ ಹೋರಾಟ ಮಾಡ್ತೇವೆ ಸರ್. ಶಾಸಕರು ಕೂಡ ಬಂದಿದ್ದಾರೆ, ನ್ಯಾಯ ಕೊಡ್ತೇವೆ ಅಂದರೆ ಮುಂದುವರಿಸಿ ಹೋರಾಟ ನನ್ನ ಬೆಂಬಲ ಇದೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಗೌಡ ಅಂತೇಳಿ CITನ ರಾಜ್ಯ ಉಪಾಧ್ಯಕ್ಷ. ಮತ್ತು ನೀವು ಕೂಡ ಬಂದಿದ್ದೀರಾ, ಏನು ಸಮಸ್ಯೆ ಸರ್? ಇಲ್ಲಿ 2003ರಲ್ಲಿ BPCL ಏನು ಕಾರ್ಖಾನೆಯಲ್ಲಿ ರೀಫಿಲ್ಲಿಂಗ್ ಮಾಡ್ತಕ್ಕಂಥ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು 2003ರಲ್ಲಿ. ಇಲ್ಲಿಗೆ 20 ವರ್ಷಗಳಿಂದ ಈ ಕಾರ್ಖಾನೆ ಇಲ್ಲಿ ನಡೀತಾ ಇದೆ. ಸ್ಥಳೀಯವಾಗಿ ಇಲ್ಲಿ ಏನು ಭೂಮಿಯನ್ನು ಕಳ್ಕೊಂಡಿದ್ರು ಅವರು ಇಲ್ಲಿ ಇದೇ ಫ್ಯಾಕ್ಟ್ರಿನಲ್ಲಿ ಲೋಡು ಅನ್ಲೋಡಿಂಗು ದಿನಗೂಲಿ ನೌಕರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ. ಅವ್ರಿಗೇನು AC ರೂಮಲ್ಲಿ ಕೂರಿಸೇನು ಅವ್ರಿಗೇನು ಕೆಲಸ ಕೊಡಿಸಿಲ್ಲ. ಜಮೀನು ಕಳ್ಕೊಂಡಂಥ ರೈತರೇ ಇಲ್ಲಿ ಬಂದು ಕೂಲಿ ಮಾಡ್ತಾ ಇದ್ದಾರೆ ಸತತವಾಗಿ. ಅವ್ರ ಆಲೆ 18 ವರ್ಷಗಳಿಂದ ಈ ಫ್ಯಾಕ್ಟ್ರಿ ಏನು ಪ್ರಾರಂಭ ಆಯ್ತು ಈ ಕಾರ್ಖಾನೆ ಅವತ್ತಿಂದ ಹೆಚ್ಚು ಕಮ್ಮಿ 18 ವರ್ಷಗಳ ಕಾಲ ಅವರು ಇಲ್ಲಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ 5 ವರ್ಷಗಳಿಂದ ಅವ್ರಿಗೆ 700 ರೂಪಾಯಿ ಸಂಬಳನೇ ಕೊಡ್ತಾ ಇದ್ದಾರೆ ವಿನಃ ಲೇಬರ್ ಅವ್ರದ್ದೇನು ನಿಯಮಾವಳಿಗಳ ಪ್ರಕಾರ ಅವತ್ತಿಂದ ಇವತ್ತಿನ ತನಕ ಏನು ಹೆಚ್ಚುವರಿ ಬೆಲೆ ಏರಿಕೆ ಆಗಿದೆ, ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಾಯಿದೆ, ಡೀಸೆಲ್ ರೇಟ್ ಜಾಸ್ತಿ ಆಗ್ತಾಯಿದೆ, ಬಾಡಿಗೆ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಇಂಥೆಲ್ಲವೂ ಕೂಡ ಅವರು ಒಂದು ಗಾಡಿ ತೊಗೊಂಡ್ರೆ ಕಂತು ಕಟ್ಟಬೇಕು, ಜೀವನ ನಡೆಸಬೇಕು, ಸ್ಕೂಲ್ ಫೀಸ್ಗಳು ಜಾಸ್ತಿ ಮಾಡ್ತಾರೆ ಪ್ರತಿ ವರ್ಷ. ಇಂಥ ಸಂದರ್ಭಗಳಲ್ಲಿ 6 ವರ್ಷದಿಂದ ಅವರಿಗೆ 1 ರೂಪಾಯಿ ಸಂಬಳನೂ ಕೂಡ ಜಾಸ್ತಿ ಮಾಡಿಲ್ಲ. 700 ರೂಪಾಯಿ 152 ರೂಪಾಯಿ ಬೇರೆ ಲೇಬರ್ಗಳಿಗೆ ಕೊಡ್ತಾ ಇದ್ದಾರೆ. ಲೋಡು ಅನ್ಲೋಡಿಂಗ್ ಮಾಡೋರಿಗೆ 700 ರೂಪಾಯಿ ಲೇಬರ್ಗೆ ಹಣನ ಕೊಡ್ತಾ ಇದ್ದಾರೆ. ಅದನ್ನು ಜಾಸ್ತಿ ಮಾಡಿ ಅಂತೇಳಿ ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ 2-3 ಮೀಟಿಂಗ್ಗಳನ್ನ ಮಾಡಿದ್ದಾರೆ. ಇಲ್ಲಿ ನಮ್ಮನ್ನು ಕರೆದು ಶಾಸಕರನ್ನು ಒಂದು ಮೀಟಿಂಗಿಗೆ ಬಂದಿದ್ದರು, ಕೂಡ ಒಂದು ಮೀಟಿಂಗಿಗೆ ಬಂದಿದ್ದರು. ನಮಗೂ ಈ ಥರ ಪ್ರೊಟೆಸ್ಟ್ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ಮೀಟಿಂಗ್ ಕರೆದು ಎಲ್ಲರನ್ನೂ ಕೂಡ ನಾವು ಬಗೆಹರಿಸ್ತೀವಿ ಅಂತೇಳಿ ಹೇಳಿದರು. ಆದರೂ ಕೂಡ ಇಲ್ಲಿ ಯಾವುದೇ ರೀತಿಯಾದ ಒಂದು ತೀರ್ಮಾನವನ್ನು ಕೈಗೊಳ್ಳದಲ್ಲೇ ಒಬ್ಬ ಕಾಂಟ್ರಾಕ್ಟ್ರಿ ಹೇಮಂತ್ ಅಂತ ಇದ್ದಾನೆ, ಅವ್ರು ಏನು ಮಾಡಿದ್ದಾನೆ, ಹಿಂದೆ ಇದ್ದಂಥ ಕಾಂಟ್ರಾಕ್ಟ್ಗೂ ಇವನಿಗೂ ಕಮ್ಮಿ, ಇವನೇನು ಟೆಂಡ್ರ್ ಮಾಡ್ಕೊಬೇಕಾದ್ರೆ ಕಮ್ಮಿ ಟೆಂಡ್ರ್ ಮಾಡ್ಕೊಂಡಿದ್ದಾನೆ. ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಲಾರಿಗಳವ್ರು ಏನು ಮಾಡ್ಕೊಂಡಿದ್ದಾರೆ, ಅವ್ರು ಏನು ಮಾಡ್ತಾ ಇದ್ದಾರೆ, ಅವರು ಕಮ್ಮಿ ಟೆಂಡ್ರ್ ಕೋಟ್ ಮಾಡಿ ಅವರು ಕೂಡ ಅದೇ ಥರ ಮಾಡಿದ್ದಾರೆ. ಇವರಿಬ್ಬರ ಮಧ್ಯದಲ್ಲಿ ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ. ಇದನ್ನು ಸರಿಪಡಿಸ್ಬೇಕು ಅಂತೇಳಿ ಶಾಸಕರು ಇವತ್ತಿಲ್ಲಿ
ಬಂದು ಅವರು ಕೂಡ ಕೇಳಿ ಎಲ್ಲ ಮಾಡಿ ಹೋಗಿದ್ದಾರೆ. ಅದಕ್ಕೆ ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ. ನಾವು ಕೇಳ್ತಾ ಇರ್ತಕ್ಕಂಥದ್ದು, ಒತ್ತಾಯ ಮಾಡ್ತಕ್ಕಂಥದ್ದು, ರೈತರುಗಳಿಗೆ ಇಲ್ಲೇನು ಕಾರ್ಮಿಕರು ಭೂಮಿ ಕಳ್ಕೊಂಡು ಕೆಲಸವನ್ನು ಮಾಡ್ತಾ ಇರ್ತಾರೆ ಅಂಥವ್ರಿಗೆ 700 ರೂಪಾಯಿ ಸಂಬಳ. ಸಾಲ ಅವನಿಗೆ 4 ವರ್ಷ ಆಗಿದೆ, ಅವನಿಗೆ ಗ್ರಾಜ್ಯುಟಿ ಕೊಟ್ಟಿಲ್ಲ. ಅದನ್ನು 1 ವರ್ಷದಿಂದ ಹೇಳ್ತಾ ಇದ್ದಾರೆ, ಅವನಿಗೂ ಕ್ಲಿಯರ್ ಮಾಡಿಕೊಟ್ಟಿಲ್ಲ. ಏಕಾಏಕಿ 27 ಜನ ಈ ಪಿ ಟಿ ಸೆಟ್ನಲ್ಲಿ ಏನು ಕೆಲಸ ಮಾಡ್ತಾಯಿದ್ರು ಅವ್ರನ್ನ ಏಕಾಏಕಿ 27 ಜನ ಅವರು 8 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ತೆಗೆದಾಕಿ ಅವ್ರಿಗೆ ಸಂಬಳ ಇಲ್ಲ, ಬಾಡಿಗೆ ಕಟ್ಟಕ್ಕೆ ಆಗ್ತಾ ಇಲ್ಲ, ಜೀವನ ಮಾಡೋದೇ ಕಷ್ಟ ಆಗಿದೆ. ಅಂಥವ್ರನ್ನ ತಗೊಳ್ಳೋಕ್ಕೆ ಇವರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. 4 ತಿಂಗಳಿಂದ ಕೆಲಸಕ್ಕೆ ತಗೊಂಡಿಲ್ಲ. ಸರ್, ಪೊಲೀಸರನ್ನು ಬಿಟ್ಬಿಟ್ಟು ಕಳಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ಸಂವಿಧಾನದಲ್ಲಿ ನಮ್ಗೆ ಹಕ್ಕಿದೆ, ನಾವು ಹೋರಾಟ ಮಾಡ್ತೀವಿ. ರಕ್ಷಣೆ ಕೊಡ್ತಕ್ಕಂಥದ್ದು ಪೊಲೀಸ್ನವರು. ಅವ್ರು ಇಲ್ಲೇನಾದರೂ ಅಹಿತಕರ ಘಟನೆಗಳು ನಡೆದಾಗ, ಇಲ್ಲೇನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಪೊಲೀಸ್ನವ್ರು ನಮ್ಮ ಮೇಲೆ ಆಕ್ಷನ್ ತಗೋತಾರೆ. ನಮ್ಮನ್ನು ನಾವು ಶಾಂತಿಯುತವಾಗಿ ನಮ್ಗೆ ಹೋರಾಟ ಮಾಡೋಕ್ಕೆ ಹಕ್ಕಿದೆ, ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತೀವಿ. ನಮ್ಮ ಹಕ್ಕಿಗೆ ನಾವು ಪ್ರತಿಪಾದನೆ ಮಾಡಲೇಬೇಕು, ಮಾಡ್ತೀವಿ. ಹೆಸರು ಸರ್? NR ಶರ್ಮಾ, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು, ತಟ್ಟೆಕೆರೆ.